ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಜೋಳದ ಹಿಟ್ಟಿಂದ ಪಡ್ಡು ಮಾಡೋದು ಯಾವ ಥರ ಅಂತ ಹೇಳ್ತೀನಿ, ನೋಡೋಣ ಬನ್ನಿ. ನಾನು ಒಂದು ಕಾಲು ಕೆ ಜಿಯಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಈಗ ಅದರಲ್ಲೇ ಅದೇ ಅಳತೆಯಲ್ಲಿ ಒಂದು ಬಟ್ಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹೋಳಿಗೆ ರವೆ ಅಥವಾ ಚಿರೋಟಿ ರವೆ ನೀವು ಯಾವುದಾದ್ರು ತೊಗೊಳ್ರಿ. ಅದರಲ್ಲೇ ಅದೇ ಅಳತೆಯಲ್ಲಿ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀನಿ. ಈಗ ಒಂದು ಬಟ್ಲು ಜೋಳದ ಹಿಟ್ಟು, ಒಂದು ಬಟ್ಲು ಚಿರೋಟಿ ರವೆ, ಒಂದು ಬಟ್ಲು ಮೊಸರು ತೊಗೋಬೇಕು. ಈಗ ಒಂದು ಪಾತ್ರೆಯಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿರಿ 3 ಇಟ್ಕೊಂಡಿದ್ದೀನಿ. ಈಗ ಒಂದೊಂದು ಬಟ್ಲು ಸೇಮ್ ಅಳ್ತೇನೆ. ಈಗ ಈ ಪಾತ್ರೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಜೋಳದ ಹಿಟ್ಟು ಹಾಕೋಣ. ಈಗ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ. ಈಗ ಮೊಸರು ಹಾಕ್ತಾಯಿದ್ದೀನಿ, ಒಂದು ಬಟ್ಲು ಮೊಸರು. ಇದು ಮೊಸರು ಸಾಕಾಗಲ್ಲ, ಮೇಲೆ ನೀರು ಹಾಕ್ಕೋಬೇಕು. ಇದು ಸಾಫ್ಟಾಗಾಗಲಿ ಅಂತಂದು ಒಂದು ಬಟ್ಲು ಮಾತ್ರ ಮೊಸರು ತಗೊಂಡಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರ್ತವೆ. ಈಗ ಉದ್ದಿನಬೇಳೆ ಹಾಕಿ ಪಡ್ಡು ಮಾಡ್ತೀವಲ್ಲ, ಅದು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವ್ರಿಗೆ. ಮತ್ತು ಇದು ದಿಢೀರ್ನೇ ಮಾಡ್ಬೋದು ಪಡ್ಡು. ಇದು ಏನು ಒಂದು ಅರ್ಧ ಗಂಟೆ ಹಿಟ್ಟು ನೆಂದರೆ ಸಾಕು, ತುಂಬ ಚೆನ್ನಾಗಿ ಬರ್ತವೆ ಪಡ್ಡು. ಉದ್ದಿನಬೇಳೆ ಅಕ್ಕಿ ಮಿಕ್ಸ್ ಮಾಡಿ ರಾತ್ರಿಯೇ ಎಲ್ಲ ಅದನ್ನ ಹಿಟ್ಟು ರೆಡಿ ಮಾಡ್ಕೋಬೇಕು. ಇದೇನು ಆ ಥರ ಇಲ್ಲ, ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ. ಜೋಳದ ಹಿಟ್ಟಿಂದ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಉದ್ದಿನಬೇಳೆ ಹಾಕಲ್ವಲ್ಲ, ಮಕ್ಕಳಿಗೂ ತುಂಬ ಚೆನ್ನಾಗಿರ್ತವೆ ಬಾಕ್ಸಿಗೆ ಹಾಕೋದಕ್ಕೆ, ಲಂಚ್ ಬಾಕ್ಸಿಗೆ. ಅದಕ್ಕೆ ಈಗ ಇದಕ್ಕೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ಹಿಟ್ಟು. ಪಡ್ಡಿನ ಅದಕ್ಕೆ ಸರಿಯಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇರಲಿ, ಯಾಕಂದರೆ ಅದು ನೀರು ಬಿಡುತ್ತೆ. ಅದಕ್ಕೋಸ್ಕರ ಹಿಟ್ಟು ನೆಂದಂಗೆಲ್ಲ ನೀರು ತೆಳ್ಳಗಾಗಿಬಿಡುತ್ತೆ. ಅದಕ್ಕೆ ನನ್ನ ವಿಡಿಯೋ ನೋಡ್ತಿರೋಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಒಂದು ಬಟ್ಲು ಮೊಸರು 2 ಬಟ್ಲು ನೀರೇ ಹಿಡ್ದಂಗೆ ಆಯ್ತದು. ಈಗ ಸ್ವಲ್ಪ ನೆನೆಸೋದಕ್ಕಿಡೋಣ ಸ್ವಲ್ಪ ಹಿಟ್ಟು. ಒಂದು ಅರ್ಧ ಗಂಟೆ, ಒಂದು ಕಾಲು ಗಂಟೆ ನೆನೆಸಿದ್ರೂ ಸಾಕು. ಹಿಟ್ಟು ನೆಂದರೆ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ಪಡ್ಡು. ಈಗ ಒಂದು ಸ್ವಲ್ಪ ಚಟ್ನಿ ಮಾಡ್ತೀನಿ. ಇದಕ್ಕೆ ಕಾಯಿ ಚಟ್ನಿ ಬೇಕಲ್ವ ಇದಕ್ಕೆ ಪಡ್ಡಿಗೆ, ಅದಕ್ಕೋಸ್ಕರ ಸ್ವಲ್ಪ ಕಾಯಿ ಕಡಲೆ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು 2 ಚಮಚ ಕಡಲೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಈಗ ಚಟ್ನಿ ಮಾಡ್ಕೊತೀನಿ. ಚಟ್ನಿ ಈಗ ರೆಡಿ ಆಯಿತು. ಸ್ವಲ್ಪ ತೆಳ್ಳಗಿರಬೇಕು ಪಡ್ಡಿಗೆ ಚಟ್ನಿ. ಈಗ ಹಿಟ್ಟು ಈಗ ನೋಡೋಣ. ಹಿಟ್ಟು ನೆಂದಿದೆ, ತುಂಬ ಚೆನ್ನಾಗಿ ನೆಂದಿದೆ ಹಿಟ್ಟೀಗ. ಅದಕ್ಕಿದ್ರೆ ಸಾಕು. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಕಡಿಮೆ ಹಾಕಿದ್ದೆ ಆಗ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನೀವು ಬೇಕಾದರೆ ಸ್ವಲ್ಪ ಸೋಡಾ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಹಿಟ್ಟು. ಇದು ಮಿಕ್ಸ್ ಮಾಡೋದ್ರಲ್ಲೇ ಇರೋದು ಇದ್ರ ಟೇಸ್ಟು. ಸ್ವಲ್ಪ ಜೀರಿಗೆ ಹಾಕ್ತೀನಿ, ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತೀನಿ. ಈಗ ನೀರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೋಣ. ಈಗ ಪಡ್ಡಿಗೆ ಏನು ಹಾಕ್ಬೇಕು, ನೀವು ಬೇಕಾದ್ರೆ ಕಡಲೆಬೇಳೆ ಹಾಕ್ಕೋಬೋದು. ನಾನು ಕಡಲೆಬೇಳೆ ಹಾಕಿಲ್ಲ ಇದಕ್ಕೆ.
ತುಂಬಾ ಚೆನ್ನಾಗಿರ್ತವೆ ಟೇಸ್ಟು. ನೀವು ಮಾಡಿ ತಿಂದರೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತಂದು. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕಿದ್ರೆ ಸಾಕು. ಈ ಪಡ್ಡಿನ ಅದಕ್ಕಿದ್ರೆ ಸಾಕು. ಈಗ ಪಡ್ಡು ಮಾಡ್ಬೋದು. ಹಿಟ್ಟು ರೆಡಿ ಆಯಿತು. ಈಗ ಹಂಚಿಟ್ಟಿದ್ದೀನಿ ಪಡ್ಡು ಮಾಡೋದಕ್ಕೆ. ಹಂಚು ಕಾಯೋದಕ್ಕೆ ಇಟ್ಟಿದ್ದೆ. ಸ್ವಲ್ಪ ಎಣ್ಣೆ ತುಪ್ಪ ಬೇಕಾದ್ರೂ ಹಾಕ್ಬೋದು ನೀವು, ಎಣ್ಣೆ ಬೇಕಾದ್ರೂ ಹಾಕ್ಬೋದು. ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರ್ತವೆ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಪಡ್ಡು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆ ಹಾಕಿಬಿಟ್ಟು. ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅವೆಲ್ಲ ಕಪ್ಪಾಗಿಬಿಡ್ತವೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಮೇಲೇನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ತಿರುವಾಕಿ ಮತ್ತಿನ್ನೊಂದು ಸಾರಿ ಬೇಯಿಸ್ಕೋಬೇಕು. ಈ ಥರ ಎಲ್ಲ ತಿರುವಾಕೋಣ. ಈಗ ಇನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಹಿಟ್ಟು. ಹಂಗಾದರೆ ಚೆನ್ನಾಗಿ ಟೇಸ್ಟು ಸ್ವಲ್ಪ ರೋಸ್ಟಾಗಿ ಚೆನ್ನಾಗಿರ್ತವೆ. ಹಂಚು ಕಾಯಿಸ್ಬಿಟ್ಟು ಲೋ ಫ್ಲೇಮ್ ಮಾಡ್ಕೊಂಡು ಆಮೇಲೆ ಹಿಟ್ಟು ಹಾಕ್ಬೇಕು. ಹಂಗಾದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ. ಈಗ ತೆಗಿತಾ ಇದ್ದೀನಿ. ಈಗ ಪಡ್ಡು ರೆಡಿ ಆದವು ನೋಡಿರಿ. ಇನ್ನೊಂದು ಸಾರಿ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೋದು. ಇಲ್ಲ ಸೋಡಾ ಹಾಕ್ಕಲ್ಲ, ನೈಟ್ ಆದರೂ ಇದನ್ನು ಕಲಸಿಟ್ಬಿಟ್ಟು ಬೆಳಗ್ಗೆ ಮಾಡ್ಬೋದು. ಈಗ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕೋಣ. ನೋಡಿರಿ ಹೆಂಗೆ ಉಬ್ಬಿದ್ದಾವೆ ನೋಡಿರಿ. ಮಾಮೂಲು ಪಡ್ಡು ಉಬ್ಬಿದಂಗೆ ಉಬ್ಬಿದ್ದಾವೆ. ಪಡ್ಡು ತುಂಬ ಚೆನ್ನಾಗಿದ್ದಾವೆ. ಉದ್ದಿನಬೇಳೆ ಪಡ್ಡಿನ ಥರನೇ ಉಬ್ಬಿದ್ದಾವೆ ಪಡ್ಡು.
ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತವೆ ಇವು. ಈಗ ಪಡ್ಡು ಚಟ್ನಿ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ನೋಡಿ, ಪಡ್ಡು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಒಳ್ಳೆ ಉದ್ದಿನಬೇಳೆ ಪಡ್ಡಿನ ಥರನೇ ಇದ್ದಾವೆ, ಚೆನ್ನಾಗಿದ್ದಾವೆ. ಈ ಥರ ಸಾಫ್ಟಾಗಿ, ರುಚಿನೂ ತುಂಬಾ ಚೆನ್ನಾಗಿದ್ದಾವೆ. ಈಗ ನಮ್ಮ ಮೊಮ್ಮಕ್ಕಳಿಗೆಲ್ಲ ಕೊಟ್ಟಿದ್ದೀನಿ, ಚೆನ್ನಾಗಿದ್ದಾವೆ, ತಿಂತಾ ಇದ್ದಾರೆ. ಹಿಂಗಲ್ಲ ವಿಡಿಯೋ ಇಷ್ಟ ಲೈಕ್ ತಿನ್ನೋಡು, ಶೇರ್ ಮಾಡಿ, ಗುರು ತಿನ್ನೋಡು ಹಂಗಲ್ಲ ಆಗಲಿ. ತಿನ್ನು.